KNR ಮತ್ತು RR ಅಭಿಮಾನಿಗಳು ಈ ನಮ್ಮ ಅಗ್ರಗಣ್ಯ ನಾಯಕರಾದ ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ದ ಕಾರಣಕ್ಕಾಗಿ ಇವತ್ತು ಶಿರಾ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಹಾಗಾಗಿ ತಾಲೂಕಿನ ಎಲ್ಲ KNR ಮತ್ತು RR ಅಭಿಮಾನಿಗಳು ಬಂದು ಈ ಪ್ರತಿಭಟನೆಯನ್ನು ಸಕ್ಸಸ್ ಮಾಡಿದ್ದಾರೆ. ಅವ್ರಿಗೆ ಇವತ್ತು KNR ಮತ್ತು RR ಅಭಿಮಾನಿ ಒಳಗಿನಿಂದ ತುಂಬು ಹೃದಯದ ಧನ್ಯವಾದ ತಿಳಿಸ್ತೀನಿ. ಪ್ರಕಾಶ್ ಅಂತ ಮಾತಾಡ್ಸಿ. ಇಷ್ಟೊಂದು ಮಂಗಳವಾರ ಇವತ್ತೆಲ್ಲ ಸೇರ್ಕೊಂಡಿರೋದ್ರಿಂದ ಎಲ್ಲ ವಾಲಂಟಿಯರ್ಸ್ ಬಂದಿದ್ದಾರೆ. KNR ಅಭಿಮಾನಿ ಬಳಗ ಅಂದರೆ ಇವತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಸೇರ್ಕೊಂಡಿರತಂಥ ಜನ 10ರಿಂದ 15,000 ಜನ ಬಂದು ಇವತ್ತು ನಮ್ಮ ಏನು ಕ್ಯಾಬಿನೆಟಲ್ಲಿ ತೆಗೆದಿದ್ದಾರೆ ಮತ್ತು KNR ರಾಜಣ್ಣ ಅವ್ರನ್ನ ಮತ್ತೆ ತಗೋಬೇಕು ಅಂತೇಳಿ ಎಲ್ಲ ಒಂದು ಒಕ್ಕರ್ಲಿನ ಮನವಿಯನ್ನು ಮಾಡಿದ್ದಾರೆ. ಅದು ಎಲ್ಲ ತಾಲೂಕಿನ ಜನತೆಗೆ ನಮ್ಮ ಇಡೀ ಡಿಸ್ಟಿಕ್ಕಿನ ಜನತೆಗೆ ಒಂದು ಸಂದೇಶ ರವಾನೆ ಆಗಬೇಕಿದು ಮತ್ತು ಸರ್ಕಾರಕ್ಕೆ ತಲುಪಬೇಕು ಅಂತ ನನ್ನ ಆಸೆ. ಈ ದಿನ ಏನು ಬೃಹತ್ ಪ್ರತಿಭಟನಾ ರ್ಯಾಲಿ ಶಿರಾದಲ್ಲಿ ಹಮ್ಮಿಕೊಂಡಿದ್ದು ಇವತ್ತು ಎಲ್ಲ ತಾಲೂಕಿನ ಮತ್ತು ತಾಲೂಕಿನ ಆಜುಬಾಡಿಯಲ್ಲಿರುವಂಥ ಅಕ್ಕಪಕ್ಕದ ಎಲ್ಲ ಹೋಬಳಿಗಳಿಂದಲೂ ಇವತ್ತು ನಮ್ಮ ತಾಲೂಕಿನ ಪ್ರತಿಭಟನೆ ಇವತ್ತು ಯಶಸ್ವಿ ಮಾಡಿದ್ರು ಅಂತ ಎಲ್ಲರಿಗೂ ನಾನು ಪ್ರಾರಂಭದಲ್ಲಿ ಅವರಿಗೆ ಧನ್ಯವಾದ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇವತ್ತು ಕಾಂಗ್ರೆಸ್ ಸರ್ಕಾರದ ಏನು ಏಕಾಏಕಿ ರಾಜಣ್ಣ ಅವ್ರನ್ನ ವಜಾ ಮಾಡಿದಂಥ ಇದನ್ನು ಕೃತ್ಯವನ್ನು ನಾನು ಖಂಡಿಸಲಿಕ್ಕೆ ಇಷ್ಟಪಡ್ತೀನಿ. ಹೈಕಮಾಂಡ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲಿಕ್ಕೆ ಏನು ಇಷ್ಟಪಡ್ತೀವಿ ಅಂದರೆ ಇದು ಒಂದು ಟ್ರೈಲರ್, ಇದು ಅಭಿ ಪಿಕ್ಚರ್ ಭಾಗ್ಯ. ಈಗ ಅಕಸ್ಮಾತ್ ಇದನ್ನೇ ಮುಂದುವರೆದೆ ಇವರು ಜಾಣ ಕಿವುಡುತನವನ್ನು ಅಥವಾ ಜಾಣ್ಮೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಹೋದರೆ ಮುಂದೆ ಅದು ವಿಧಾನಸೌಧದ ಮೆಟ್ಲನ್ನು ನಾವೆಲ್ಲ ಏನು RR ಮತ್ತು KNR ಅಭಿಮಾನಿಗಳು ಅನ್ನೋದನ್ನ ಇವತ್ತು ಶಿರಾ ತಾಲೂಕಲ್ಲಿ ತೋರಿಸಿದ್ದೀವಿ. ಇದನ್ನು ಹೀಗೆ ಅವರು ಅಲ್ಲಗಳ್ತಾ ಹೋದರೆ ಅಥವಾ ನಿಧಾನಗತಿ ಮಾಡ್ತಾ ಹೋದರೆ ಅಥವಾ ಮೌನವಾಗಿದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ಅವ್ರನ್ನ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡದೆ ಹೋದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದು ಯಾವುದೇ ಕಾರಣಕ್ಕೂ. ರಾಜಣ್ಣ ಅಂದರೆ ಒಂದು ರಾಜ್ಯದಲ್ಲೇ ಒಂದು ನಡುಕ ಇದೆ. ಆ ನಡುಕವನ್ನು ನಾವು ವಿಧಾನಸೌಧದ ಮೆಟ್ಟಲ ಹತ್ತಲಿಕ್ಕೂ ನಾವು ಸಿದ್ಧ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ಗೆ ಇಚ್ಛೆಪಡ್ತೀನಿ. ಹಾಗಾಗಿ ತಕ್ಷಣ ರಾಜಣ್ಣ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೋಬೇಕು. ಸಹಕಾರಿ ಕ್ಷೇತ್ರದಲ್ಲಿ ಅವ್ರು ಮಾಡಿರುವಂಥ ಹಲವಾರು ಯೋಜನೆಗಳು ಇವತ್ತು ಜಾರಿಯಲ್ಲಿದ್ದಾವೆ. ಇನ್ನೂ ಹಲವಾರು ಯೋಜನೆಗಳು ಮಾಡಲಿಕ್ಕೆ ಅವರ ಕನಸಿದೆ. ಆ ಕನಸನ್ನು ನನಸು ಮಾಡಬೇಕು ಅಂದರೆ ಮುಂದೆ ಪೂರ್ತಿ ಸರ್ಕಾರ ಇರೋವರೆಗೂ ಸಹಕಾರಿ ಸಚಿವರಾಗಿ ರಾಜಣ್ಣವ್ರನ್ನ ಮತ್ತೆ ತಗೊಂಡವ್ರನ್ನ ಮುಂದುವರಿಸಬೇಕು ಅಂದ್ಬಿಟ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈಗಾಗಲೇ ಎಲ್ರಿಗೂ ಗೊತ್ತಿದೆ, ರಾಜಣ್ಣವರು ಅವರೊಬ್ಬ ಪಕ್ಷಾತೀತ ನಾಯಕರವರು. ಅವರು ಯಾವುದೇ ಪಕ್ಷದ ಲೇಬಲ್ ಇಲ್ಲ. ಈಗ ಉದಾಹರಣೆಗೆ ನಾನು BJP ಕಟ್ಟ ಬೆಂಬಲಿಗ ಆದರೂ ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ರಾಜಣ್ಣವರಿಂದ ನಾವೇನು ವೈಯಕ್ತಿಕವಾಗಿ ಯಾವುದೇ ಲಾಭ ನಿರೀಕ್ಷೆ ಮಾಡೇ ಇಲ್ಲ ಇಲ್ಲಿವರೆಗೂ. ಅವ್ರು ಮಂತ್ರಿ ಆಗಿದ್ದರು, ಅವರಿಂದ ಏನೋ ಲಾಭ ತಗೊಂಡಿನಿ ಆ ಪ್ರಶ್ನೆನೇ ಬರೋಲ್ಲ. ಅವರೊಬ್ಬರ ದೀನ ದಲಿತರ ಹಿಂದುಳಿದ ವರ್ಗಗಳ ಅಗ್ರಗಣ್ಯ ನಾಯಕರವರು. ಅವ್ರನ್ನ ಹೈಕಮಾಂಡು ತನ್ನದೇ ಆದ ಒಂದು ರೀತಿ ವಿಧಾನ ಉಪಯೋಗಿಸ್ಕೊಂಡು ಆ ರೀತಿ ಒಬ್ಬ ಜನನಾಯಕನ್ನ ತುಳಿಯೋಂಥದ್ದು ಅದು ತಪ್ಪಾಗುತ್ತದೆ. ಯಾವುದೇ ಪಕ್ಷದಲ್ಲಿ ಈ ಕೆಲಸ ಮಾಡಬಾರ್ದು. ಎಲ್ಲವುದು ಹೈಕಮಾಂಡ್ ನಿರ್ಧಾರ ಮಾಡಿದ್ದಾರೆ. ಜನಗಳ ಭಾವನೆಗಳಿಗೆ ಬೆಲೆಯಲ್ಲಿರುತ್ತೆ, ಜನಗಳ ಅನಿಸಿಕೆಗೆ ಬೆಲೆ ಇರುತ್ತೆ. ಹಾಗಾಗ್ಬಿಟ್ಟು ಅವರ ಪಕ್ಷದ ನಾಯಕರು ಅರ್ಥ ಮಾಡ್ಕೋಬೇಕಾಗಿದೆ. ರಾಜಣ್ಣವರಂಥ ತಳಮಟ್ಟದ ನಾಯಕರು ಬೇರೆ ಮೂಲದಿಂದ ಪಕ್ಷ ಸಂಘಟಿಸಿದ್ದಾರೆ. ಅವ್ರನ್ನ ಮತ್ತೆ ಈಗ ಅವ್ರಿಗೆ ಮತ್ತೆ ಸಂಪುಟಕ್ಕೆ ತೊಗೊಂಡ್ಬಿಟ್ಟು ಅವ್ರೇನಿಗೆ ಒಂದು ಅನ್ಯಾಯ ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೇಳೋಕ್ಕೇಳಿ ಇವತ್ತೆಲ್ಲ ಒಂದು ಮನವಿ ಸಹ ಕೊಟ್ಟಿದ್ದೀವಿ. ಒಂದು ಪ್ರತಿಭಟನೆ ರೂಪದಲ್ಲಿ ಎಲ್ಲ ಅದು ಮುಗಿದಿದೆ. ಈಗ ಇದೇನಿದ್ರು ಮುಂದೆ ಅವರು ಹೈಕಮಾಂಡ್ ಕೈಯಲ್ಲಿದೆ. ಇದು ಹೈಕಮಾಂಡ್ ಇದನ್ನೆಲ್ಲ ಗಮನಿಸಿ ನಿಜವಾದ ನಾಯಕರು ಯಾರು, ನಿಜವಾದ ಜನ ಮೆಚ್ಚುವಂಥವ್ರು ಯಾರು ಅಂತ ಜನ ತೀರ್ಮಾನ ಮಾಡಬೇಕಾದಂಥ ಸನ್ನಿವೇಶ ಉದ್ಭವ ಆಗಿದೆ. ಆದ್ದರಿಂದ ಹೈಕಮಾಂಡ್ ಅವರ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಬಿಟ್ಟು ಅವ್ರು ಮತ್ತೆ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತ ನಾವು ಮನವಿ ಕೇಳ್ತಾರ. 21/10/2025 ಮಂಗಳವಾರ ಇವತ್ತೇನು ಶಿರಾ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಯಾಕಂದರೆ ಇಡೀ ಜನಕ್ಕೆ ಗೊತ್ತು ಶಿರಾ ತಾಲೂಕಿನಲ್ಲಿ ಇವತ್ತು ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತಾರೆ. KN ರಾಜಣ್ಣವರು ಜಾತ್ಯತೀತ ನಾಯಕ ತುಮಕೂರು ಜಿಲ್ಲೆಯಲ್ಲಿ ಧುರೀಣ. ಯಾಕಂದರೆ ಇವತ್ತು ಜಾತ್ಯತೀತ ನಾಯಕರನ್ನು ಇವತ್ತು ಏಕಾಏಕಿಯಾಗಿ ಸಂಪುಟದಿಂದ ವಜಾಗೊಳಿಸಿರ್ತಕ್ಕಂಥ ಸಂದರ್ಭದಿಂದ ಇವತ್ತು ಶಿರಾ ತಾಲೂಕಿನಲ್ಲಿ 16 ಹೋಬಳಿಗಳಿಂದ ಇವತ್ತು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸಂಘಗಳಾಗಿರ್ಬೋದು, ಸಂಘ ಸಂಸ್ಥೆಗಳು ಕೂಡ ಆಗಿರ್ಬೋದು, ಜನಸಾಗರ ಹರಿದು ಬಂದಿದೆ. ಇವತ್ತು 10ರಿಂದ 15,000 ಜನಸಾಗರ ಇವತ್ತು ಏಕಾಏಕಿಯಾಗಿ ಸಾರ್ವತ್ರಿಕವಾಗಿ ಅವರೇ KNR ಅನ್ನು ಒಪ್ಪಿ ಬಂದಿದ್ದಾರೆ. ಯಾಕಂದರೆ ಬಡವರಿಗೆ, ಬಗ್ಗರಿಗೆ, ಹೆಣ್ಮಕ್ಳಿಗೆ ಅಥವಾ ಬೀದಿ ವ್ಯಾಪಾರಸ್ಥರಿಗೆ ಅವರ ಸಾಲಗಳನ್ನು ಕೊಟ್ಟು ಅವರ ಜೀವನವನ್ನು ಸುಖಕರವಾಗಿ ಮಾಡಿರ್ತಕ್ಕಂಥದ್ದು ರಾಜಣ್ಣವರ ಒಂದು ಉದ್ದೇಶ ಆಗಿತ್ತು. ಹಾಗಾಗಿ ರಾಜಣ್ಣವರಿಗೆ ಮತ್ತೊಮ್ಮೆ ಸಚಿವ ಸಂಪುಟವನ್ನು ಕೊಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು 21/10/2025 ಶಿರಾ ತಾಲೂಕಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಯಶಸ್ವಿಯಾಗಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇಡೀ ರಾಜ್ಯ ಮಟ್ಟಕ್ಕೆ ಒಂದು ಸಂದೇಶವನ್ನು ಇವತ್ತು ಕಳಿಸಿದ್ದೀವಿ. ಯಾಕಂದರೆ ಸಿದ್ದರಾಮಯ್ಯನವರು ಏಕಾಏಕಿಯಾಗಿ ತಿಳ್ಕೊಂಡಿರುವ ಸಿದ್ದರಾಮಯ್ಯ ಬಲಗೈ ಬಂಟ ಅಂತ ಹೇಳ್ತಿದ್ರು.
ಯಾಕಂದ್ರೆ ಮಕ್ಕಳು ಕೂಡ ರಾಜಣ್ಣ ಸಾಹೇಬರು ಬಂದ್ರೆ ಸಿದ್ದರಾಮಯ್ಯ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯವರು ನಾನು ರಾಜೀನಾಮೆ ಕೊಡ್ತೀನಿ, ರಾಜಣ್ಣವರು ಸಂಪುಟದಿಂದ ವಜಾ ಮಾಡಿರಿ ಅಂತ ಹೇಳ್ಬೋದಾಯ್ತು, ಹೇಳಿಲ್ಲ. ಮುಂದಾದ್ರೂ ದಿನ ಅವ್ರು ಎಚ್ಚೆತ್ಕೊಂಡು ಇವತ್ತೇನು ರಾಜಣ್ಣವ್ರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಅವರು ಸಿದ್ದರಾಮಯ್ಯನವರು ಕೂಡ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಾತಾಡಿ ಮತ್ತೊಮ್ಮೆ KNR ಸಾಹೇಬರಿಗೆ ಸಹಕಾರ ಕ್ಷೇತ್ರವನ್ನೇ ಕೊಟ್ಟು ಜನರ ಕಷ್ಟಗಳಿಗೆ ಹಸಿವನ್ನು ಮುಕ್ತರನ್ನಾಗಿ ಮಾಡ್ಬೇಕಂತಕ್ಕಂಥದ್ದು ಈ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ.